ರಾಷ್ಟ್ರೀಯ ಸೇವಾ ಭಾರತಿ ಸಂಯೋಜಿತ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಕುಂಪಲ ವತಿಯಿಂದ ಕುಂಪಲ ಬೈಪಾಸ್ ಬಳಿ ವೇಗ ನಿಯಂತ್ರಕ ಅಳವಡಿಕೆಯ ಕಾರ್ಯಕ್ರಮ ನಡೆದಿದೆ. ಇಂಡಿಯಾನ್ ಆಸ್ಪತ್ರೆಯ ಸಹಕಾರದಿಂದ ಓಂ ಸಾಯಿ ಆಟೋ ರಿಕ್ಷಾ ಮಾಲಕ ಚಾಲಕರ ಸಂಘ ರಿಜಿಸ್ಟರ್ಡ್ ಕುಂಪಲ ಇವರ ಸಹಯೋಗದೊಂದಿಗೆ ಸಂಚಾರಿ ಪೊಲೀಸ್ ಠಾಣಾಧಿಕಾರಿ ಕೃಷ್ಣಾನಂದ ನಾಯ್ಕ್ ಅವರಿಗೆ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಲಾಯಿತು. ಈ ಸಂದರ್ಭ ಟ್ರಸ್ಟ್ ಸ್ಥಾಪಕಾಧ್ಯಕ್ಷರಾದ ನಾರಾಯಣ ಕುಂಪಲ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸೇವಾ ಟ್ರಸ್ಟ್, ಅದೇ ರೀತಿ ಓಂ ಸಾಯಿ ರಿಕ್ಷಾ ಚಾಲಕ ಮಾಲಕ ಸಂಘ ಕುಂಪಲ ಬೈಪಾಸ್ ಜಂಟಿ ಆಶ್ರಯದಲ್ಲಿ ಇಂಡಿಯನ್ ಆಸ್ಪತ್ರೆಯ ಸಹಭಾಗಿತ್ವದಲ್ಲಿ ಇವತ್ತೊಂದು 8 ಬ್ಯಾರಿಕೇಡ್ಗಳ ಹಸ್ತಾಂತರವನ್ನು ನಾವು ಮಾಡ್ತಾಯಿದ್ದೇವೆ. ಈ ದಿನ ನಮ್ಮ ಜೊತೆ ಇರುವವರು ಸಂಚಾರಿ ಠಾಣಾಧಿಕಾರಿ ಶ್ರೀ ಕೃಷ್ಣಾನಂದ ನಾಯ್ಕ್, ಅದೇ ರೀತಿ ಓಂ ಸಾಯಿ ಫ್ರೆಂಡ್ಸ್ನ ಶ್ರೀ ನಾಗರಾಜ್, ಓಂ ಸಾಯಿ ಫ್ರೆಂಡ್ಸ್ ಓಂ ಸಾಯಿ ಆಟೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರಾದಂಥ ನಾಗರಾಜ್, ಅದೇ ರೀತಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಧಾಕರ್ ಕುಂಪಲ, ಅದೇ ರೀತಿ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ಹಾಗೂ ಇಂಡಿಯನ್ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ನಮ್ಮ ಆತ್ಮೀಯ ಮಿತ್ರರು ಶ್ರೀ ವೆಂಕಟೇಶ್ ಕುಂಪಲ ಅವರನ್ನು ಎಲ್ಲರನ್ನು, ಅದೇ ರೀತಿ ಬಂದಿರತಕ್ಕಂಥ ಎಲ್ಲ ಟ್ರಸ್ಟಿಗಳನ್ನು, ಇಲ್ಲಿಯ ರಿಕ್ಷಾ ಚಾಲಕ ಮಾಲಕರನ್ನು, ನಾಗರಿಕ ಬಂಧುಗಳನ್ನು ಸ್ವಾಗತಿಸ್ತಾ ಈ ಭಾಗದಲ್ಲಿ ಅವಘಡಗಳ ಆಗುವುದನ್ನು ತಪ್ಪಿಸುವ ಉದ್ದೇಶದಿಂದ ಮತ್ತು ವೇಗ ನಿಯಂತ್ರಣ ವಾಹನಗಳಿಗೆ ಮಾಡುವ ಉದ್ದೇಶದಿಂದ ಇವತ್ತೊಂದು ಬ್ಯಾರಿಕೇಡನ್ನು ನಾವು ಹಸ್ತಾಂತರ ಮಾಡ್ತಿದ್ದೇವೆ. ಇದರ ಸದುಪಯೋಗ ಆಗಲಿ ಅಂತೇಳಿ ಹಾರೈಸ್ತಾ ಬ್ಯಾರಿಕೇಡ್ಗಳನ್ನು ಹಸ್ತಾಂತರಿಸಿದ ಬಳಿಕ ಮಾಜಿ ಸೈನಿಕರು, ಫಿಸಿಯೋಥೆರಪಿ ವಿಭಾಗದ ಮುಖ್ಯಸ್ಥರು ಆಗಿರುವ ವೆಂಕಟೇಶ್ ಕುಂಪಲ ಮಾತನಾಡುತ್ತಾ, ಇಂಡಿಯಾನ್ ಆಸ್ಪತ್ರೆಯ ಸಹಕಾರದಿಂದ ಈ ವ್ಯವಸ್ಥೆ ಒದಗಿಸಲಾಗಿದೆ. ಬೇರೆ ಬೇರೆ ಕಡೆ ಇದೇ ರೀತಿ ವೇಗ ನಿಯಂತ್ರಕ ಅಳವಡಿಕೆಯ ಕಾರ್ಯ ನಡೆದರೆ ನಮ್ಮ ಸಂಸ್ಥೆಯ ಸಹಕಾರ ಖಂಡಿತ ದೊರೆಯುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟಿಂದ ನಮ್ಮ ಇಂಡಿಯನ್ ಹಾಸ್ಪಿಟಲ್ಗೆ ಒಂದು ರಿಕ್ವೆಸ್ಟ್ ಬಂದಿತ್ತು ಬ್ಯಾರಿಕೇಡ್ ಬಗ್ಗೆ. ಹಾಗೆ ಅದನ್ನು ನಾವು ನಮ್ಮ ಇಂಡಿಯನ್ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡುವಾಗ ಅಲ್ಲಿಯ CSR ಆ್ಯಕ್ಟಿವಿಟಿ ವತಿಯಿಂದ ನಮ್ಮ CEO ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಅದನ್ನು ಇಮಿಡಿಯೇಟಾಗಿ ಇಲ್ಲಿ ಒಂದು ಅರ್ಜೆನ್ಸಿ ನಾವು ಹೇಳುವಾಗ ಅವರಿಗೆ ಅರ್ಥ ಆಗಿ ಅದನ್ನು ಇಮಿಡಿಯೇಟಾಗಿ ನಮಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ನಾವು ರಿಕ್ವೆಸ್ಟ್ ಕೊಟ್ಟ 1-2 ವಾರದಲ್ಲಿ ಆ ಒಂದು ಬ್ಯಾರಿಕೇಡನ್ನು ಕೊಡುವಂತಹ ಕೆಲಸ ಮಾಡಿದ್ದಾರೆ. ಹಾಗಾಗಿ ನಮ್ಮ ಇಂಡಿಯನ್ ಹಾಸ್ಪಿಟಲ್ ಇನ್ನೂ ನಮ್ಮ ಸಂಚಾರ ಪೊಲೀಸ್ ಠಾಣೆಗೆ ಏನಾದರೂ ಅದರ ಬ್ಯಾರಿಕೇಡ್ನ ಇನ್ನೂ ಅವಶ್ಯಕತೆ ಇದ್ದರೆ, ಇಲ್ಲದಿದ್ದರೆ ಪೊಲೀಸ್ ಪೋಸ್ಟ್ ಏನಾದರೂ ಬೇಕಿದ್ದರೆ ಖಂಡಿತ ಕೊಡುವಂತಹ ಕೆಲಸ ಇನ್ನೂ ಮಾಡ್ಬೋದು. ಹಾಗೂ ನಮಗೆ ಮ್ಯಾನೇಜ್ಮೆಂಟ್ ಹೇಳಿದೆ, ಹಾಗೇನಾದರೂ ಅರ್ಜೆಂಟ್ ಇದ್ದರೆ ನಮಗೆ ಹೇಳಿ ಅಂತೇಳಿ ನಾನು ಈಗ ಸರ್ ಹತ್ರ ರಿಕ್ವೆಸ್ಟ್ ಮಾಡಿದ್ದೇನೆ. ಏನಾದರೂ ಅಂತ ಅರ್ಜೆಂಟ್ ಇದ್ದರೆ ಹೇಳಿ, ನಾವು ಖಂಡಿತ ಹೆಲ್ಪ್ ಮಾಡ್ತೇವೆ. ಹಾಗೂ ಇದನ್ನೊಂದು ನಾವು ರಿಕ್ವೆಸ್ಟ್ ಏನು ಮಾಡೋದು ಅಂತ ಹೇಳಿದರೆ, ಇದನ್ನೊಂದು ಸರಿಯಾದ ವ್ಯವಸ್ಥೆಯಲ್ಲಿ ಹೇಗೆ ಇದನ್ನು ನಾವು ಫಾಲೋಅಪ್ ಮಾಡೋದು ಅದನ್ನೊಂದು ಪೊಲೀಸ್ನವರ ಮಾರ್ಗದರ್ಶನದಲ್ಲಿ ಇದು ಒಂದು ಲಾಂಗ್ ಲಾಸ್ಟಿಂಗ್ ಬ್ಯಾರಿಕೇಡ್ ಇರುವ ಹಾಗೆ ಇರಲಿ ಅಂತ ಹೇಳುತ್ತಾ ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಥ್ಯಾಂಕ್ ಯು ವೆರಿ ಮಚ್. ಬ್ಯಾರಿಕೇಡ್ಗಳನ್ನು ಸ್ವೀಕರಿಸಿದ ಪೊಲೀಸ್ ಠಾಣಾಧಿಕಾರಿ ಕೃಷ್ಣಾನಂದ ನಾಯ್ಕ್ ಸಂಸ್ಥೆಯ ಸೇವಾ ಕಾರ್ಯವನ್ನು ಶ್ಲಾಘಿಸಿದರು. ನಮಸ್ಕಾರಗಳು. ಇಂಡಿಯನ್ ಹಾಸ್ಪಿಟಲ್ ತಮ್ಮ ಕಡೆಯಿಂದ ಏನು ಬ್ಯಾರಿಕೇಡ್ ಕೊಟ್ಟಿದ್ರಿ ಅದು ಸದುಪಯೋಗವಾಗುವಂತೆ ನಾವು ನೋಡ್ಕೊಳ್ತೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ಬ್ಯಾರಿಕೇಡ್ಗಳನ್ನು ನೀವು ಅಷ್ಟೇ ಅಲ್ಲ, ಬೇರೆಯವರು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟರೆ ನಮಗೂ ಅದು ಯೂಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾರಿಕೇಡ್ ಕೊಡಿ. ಮತ್ತು ಅಷ್ಟೇ ಅಲ್ಲದೆ ಟ್ರಾಫಿಕ್ ರೂಲ್ಸನ್ನು ದಯವಿಟ್ಟು ಎಲ್ಲರೂ ಪಾಲಿಸಿ ಅಂತ ಹೇಳ್ತಾ ನಿಮಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ. ಮಾಜಿ ಸೈನಿಕರಾದ ಸುಧಾಕರ ಕುಂಪಲ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ಸಮರ್ಪಿಸಿದರು. ಇಂಡಿಯಾನ ಹಾಸ್ಪಿಟಲ್ ಮಂಗಳೂರು ಇದರ ವತಿಯಿಂದ ರಸ್ತೆಯ ಸುರಕ್ಷತೆ ಹಾಗೂ ಕೇಸರಿ ಮಿತ್ರವೃಂದ ಸೇವಾ ಟ್ರಸ್ಟ್ ಅವರ ಜೊತೆಗೂಡಿ ಈ ದಿನ ಕುಂಪಲದ ಬೈಪಾಸ್ನಲ್ಲಿ ಆಗುವಂಥ ಅವಘಡವನ್ನು ನಿಯಂತ್ರಣಗೊಳಿಸಲು ಅವಘಡವನ್ನು ತಪ್ಪಿಸಲಾಗುವುದಿಲ್ಲ, ಆಗ ಸ್ವಲ್ಪ ನಿಯಂತ್ರಣಗೊಳಿಸಲು ಸ್ಪೀಡನ್ನು ನಿಯಂತ್ರಣಗೊಳಿಸುವಂಥ ಒಂದು ವ್ಯವಸ್ಥೆಯನ್ನು ನಮಗೆ ಇವತ್ತು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅದೇ ರೀತಿ ನಮ್ಮ ಇಂಡಿಯಾನ ಹಾಸ್ಪಿಟಲ್ನ ಫಿಸಿಯೋಥೆರಪಿ ಡಿಪಾರ್ಟ್ಮೆಂಟ್ ಹೆಡ್ ಶ್ರೀಯುತ ವೆಂಕಟೇಶ್ ಕುಂಪಲ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ,
ಮುಂದಿನ ದಿನಗಳಲ್ಲಿ ಇಲ್ಲಿಯ ನಮ್ಮ ಓಂ ಸಾಯಿ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ರಸ್ತೆ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವಂತಹ ಕೆಲಸವನ್ನು ನಿರಂತರವಾಗಿ ಇಲ್ಲಿ ನಡೆಯಲಿ, ಸುಗಮ ಸಂಚಾರವನ್ನು ಮಾಡುವಂಥ ಕೆಲಸ ನಮ್ಮಿಂದ ಆಗಲಿ ಅಂತ ಹೇಳುತ್ತಾ ಕೇಸರಿ ಮಿತ್ರವೃಂದ ಎಲ್ಲರಿಗೂ ಚಿರಋಣಿಯಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಓಂ ಸಾಯಿ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಕುಂಪಲ ಬೈಪಾಸ್ ಇದರ ಅಧ್ಯಕ್ಷರಾದ ನಾಗರಾಜ್ ಕುಂಪಲ, ಕೇಸರಿ ಮಾತೃಮಂಡಳಿಯ ಅಧ್ಯಕ್ಷರಾದ ದಿವ್ಯಾ ರಾಕೇಶ್ ಶೆಟ್ಟಿ, ಕೋಶಾಧಿಕಾರಿ ನವೀನ್ ಕುಜುಮಗದ್ದೆ, ಟ್ರಸ್ಟಿಗಳು, ಸದಸ್ಯರು, ರಿಕ್ಷಾ ಮಾಲೀಕರು, ಚಾಲಕರು ಈ ವೇಳೆ ಹಾಜರಿದ್ದರು.